ಸರ್ ಈ ಕಡೆ ನೋಡೋದಾದ್ರೆ ನೀವು ನೋಡ್ಬೋದು ಸೌಪರ್ಣಿಕ ಅಪಾರ್ಟ್ಮೆಂಟ್ಸು. ಸೊ ಅದ್ರ ಪಕ್ಕದಲ್ಲಿರೋದು ಅವ್ರದ್ದೇ ಅಪಾರ್ಟ್ಮೆಂಟು. ಸೊ ಆ ಕಡೆ ನೋಡೋದಾದ್ರೂ ನೀವು ಒಂದು ಹೊಸ ಅಪಾರ್ಟ್ಮೆಂಟ್ ಆಗ್ತಿದೆ. ಸೊ ಅದ್ರ ಅಟ್ಯಾಚ್ ಇರೋದೇ ನಮ್ಮ ಸೈಟ್ಗಳು ಆ್ಯಕ್ಚುಲಿ. ಸೊ ನೋಡ್ಬೋದು ಸರ್ ಎಷ್ಟು ವೆಲ್ ಮೇಂಟೈನ್ಡ್ ಸೈಟ್ಗಳಿದೆ ಅಂತ. ಸೊ ಆದಷ್ಟು ಬೇಗ ಬಂದು ಬುಕ್ಕಿಂಗ್ಸ್ ಮಾಡ್ಕೊಳ್ಳಿ ಸರ್. ಸರ್ ಇಲ್ಲಿ ನೋಡಿ ಆಲ್ರೆಡಿ 30-32 ಮನೆಗಳು ಕಟ್ತಾ ಇದ್ದಾರೆ. ಸೊ ಇಲ್ಲಿ ಹೇಳಬೇಕು ಅಂದರೆ ಟೋಟಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರೆಲ್ಲ IT ಎಂಪ್ಲಾಯೀಸು. ಸೊ ಎಲ್ಲ ವೈಟ್ ಫೀಲ್ಡು ಮತ್ತು ಹೋಪ್ ಫಾರ್ಮಲ್ಲಿ ಕೆಲಸ ಮಾಡ್ತಿರೋ IT ಎಂಪ್ಲಾಯೀಸೇ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಯಾಕೆಂತಂದರೆ ಲೊಕೇಶನ್ ಅಡ್ವಾಂಟೇಜ್ ಇರೋದ್ರಿಂದ. ಸೊ ಸುತ್ತಮುತ್ತ ನೋಡೋದಾದರೆ ಸರ್ ಅಲ್ಲೆಲ್ಲ ಮನೆಗಳಾಗಿದ್ದಾವೆ ನೋಡ್ಬೋದು ನೀವು. ಸೊ ಹಿಂಗೆ ನೋಡೋದಾದರೆ ಅಲ್ಲಿ ಸಂಜೀವಿನಿ ಅಪಾರ್ಟ್ಮೆಂಟ್ ಕೂಡ ಕಾಣುತ್ತೆ ನಿಮಗೆ. ಸೊ ಆದ್ದರಿಂದ ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ನಾವು. ಮನೆ ಕಟ್ಕೊಂಡು ಇರೋದಕ್ಕೂ ಸೂಪರು. ಇನ್ನೊಂದೇನು ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಷ್ಟೇ ಸರ್ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ನಿಮ್ಮ ಹತ್ರ ಜಸ್ಟ್ ಒಂದು 6 ಲಕ್ಷ ರೂಪಾಯಿ ದುಡ್ಡಿದ್ರೆ ಸಾಕು, ಮಿಕ್ಕಿದ್ದು EMI ಕಟ್ಕೊಂಡು ಹೋದರೆ ಬೆಂಗಳೂರು ವೈಟ್ ಫೀಲ್ಡ್ ಮೆಟ್ರೋ ಹತ್ತಿರದಲ್ಲಿರುವಂಥ ಈ ಲೇಔಟಲ್ಲಿ ನಿಮ್ದೊಂದು ಸೈಟ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಂಜಿತ್ ಕುಮಾರ್. ನಾನಿವತ್ತು ಬ್ಲೂ ಮ್ಯಾಂಗೋ ಆರ್ಚರ್ಡ್ಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ನಾವು ಸುಮಾರು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ, ಎಲ್ಲ ಬಂದು ಅಪ್ರೂವ್ಡ್ ಲೇಔಟ್ಸೇ ಮಾಡಿರೋಂಥದ್ದು, ಎಲ್ಲ BMRDA ಪ್ಲಸ್ STRR ಅಪ್ರೂವ್ಡ್ ಲೇಔಟ್ಸ್ ಮಾಡಿರೋಂಥದ್ದು ನಾವು. ಸೊ ಇವತ್ತು ಕೂಡ ಅಷ್ಟೇ ನಾವು ಒಂದು ಒಳ್ಳೆ ಅಪ್ರೂವ್ಡ್ ಲೇಔಟನ್ನೇ ನಿಮ್ಮ ಪರಿಚಯ ಮಾಡಿಸಬೇಕು ಅಂತ ಇಚ್ಛೆ ಪಡ್ತೀವಿ. ಸೊ ಇವತ್ತಿರೋದು ನಾವು ಬ್ಲೂ ಮ್ಯಾಂಗೋ ಆರ್ಚರ್ಡ್ಸಲ್ಲಿ. ಸೊ ಇದು ಬಂದು ಜಸ್ಟ್ ಹೋಪ್ ಫಾರ್ಮ್ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಒಂದು 15 ಮಿನಿಟ್ಸ್ ದೂರದಲ್ಲಿರುವಂಥದ್ದು. ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತಂದರೆ ಇದು ನಡವತ್ತಿ ಮಲ್ಸಂದ್ರ ಮತ್ತು ಸೌಖ್ಯ ರೋಡ್ ತುಂಬ ಸಮೀಪದಲ್ಲಿರುವಂಥ ಒಂದು ಲೇಔಟ್ ಇದು. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಪೂರ್ತಿ ವಿಡಿಯೋ ನೋಡಿ. ಸರ್ ಈ ಲೇಔಟ್ನ ಅಮ್ಯುನಿಟೀಸ್ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಸೈಡ್ಗೂ ಅಷ್ಟೇ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ, ಇಂಡಿವಿಜುವಲ್ ಸೀವೇಜ್ ಕನೆಕ್ಷನ್ ಇದೆ, ಪ್ಲಸ್ ಎಲ್ಲ ಒಂದು ಸೈಡ್ಗೂ ಅಷ್ಟೇ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ಸ್ಟ್ರೀಟ್ ಲೈಟ್ಸ್ ಇದ್ದಾವೆ. ಎಲ್ಲ ಬಂದು 40 ಫೀಟು ಮತ್ತು 30 ಫೀಟ್ಸ್ ರೋಡ್ ಇರೋಂಥ ಒಂದು ಲೇಔಟ್ ಇದು. ಪ್ಲಸ್ ಹೇಳಬೇಕು ಅಂತಂದರೆ ಸರ್ ಈ ಲೇಔಟಲ್ಲಿ 55% ಹೇಳಬೇಕು ಅಂದರೆ ಓಪನ್ ಸ್ಪೇಸೇ ಇದೆ. ಅಂದರೆ ಪಾರ್ಕ್ ಇದೆ, CA ಜಾಗ ಇದೆ, ಪ್ರತಿಯೊಂದು ಗೌರ್ಮೆಂಟ್ ಒಂದು ಅಪ್ರೂವಲ್ ಪ್ರಕಾರ, ಗೌರ್ಮೆಂಟ್ ಒಂದು ನಾಮ್ಸ್ ಪ್ರಕಾರ ಏನು ಬೇಕೋ ಎಲ್ಲ ಥರದ ಸೌಲಭ್ಯಗಳನ್ನು ಮಾಡಿದ್ದೀವಿ. ಪ್ಲಸ್ ಇನ್ನೊಂದು ಹೇಳಬೇಕು ಅಂತಂದರೆ STP ಇದೆ. ಸೊ STP ಬಂದು ನಾರ್ಮಲ್ STP ಅಲ್ಲ ಸರ್, ಹೇಳಬೇಕು ಅಂತಂದರೆ ಪ್ರಾಸೆಸಿಂಗ್ ಇದೆ STP ಇದೆ. ಆ್ಯಕ್ಚುಲಿ STP ಪ್ರಾಸೆಸ್ ಕೂಡ ಆಗುತ್ತೆ ಇದು. ಸರ್ ಒಂದು ಒಳ್ಳೆ ಫೆಸಿಲಿಟೀಸ್ ಇರುವಂಥ ಒಂದು ಲೇಔಟ್ ಅಂತ ಹೇಳ್ಬೋದು. ಪ್ಲಸ್ ಇನ್ನೊಂದೇನು ಅಂತಂದರೆ ಇವತ್ತೇ ಬಂದು ನೀವು ಧೈರ್ಯವಾಗಿ ಮನೆ ಕಟ್ಕೊಂಡು ವಾಸನೂ ಮಾಡ್ಬೋದು ಸರ್. ಸರ್ ಈ ಲೇಔಟ್ನ ಸುತ್ತಮುತ್ತ ಪ್ಲಸ್ ಪಾಯಿಂಟ್ ನೋಡೋದಾದರೆ ಮೇನ್ ಬಂದು 10-15 ನಿಮಿಷಕ್ಕೆ ಈ ಕಡೆ ಹೋದರೆ ಸರ್ ಹೋಪ್ ಫಾರ್ಮ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ವೈಟ್ ಫೀಲ್ಡು ಮತ್ತು ಹೋಪ್ ಫಾರ್ಮ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಸೊ ಜಸ್ಟ್ ಒಂದು 5 ಮಿನಿಟ್ಸ್ ದೂರದಲ್ಲೇ ಹೇಳಬೇಕು ಅಂತಂದರೆ ನಿಮಗೆ STRR ಹೈವೇನೂ ಸಿಗುತ್ತೆ. ಸೊ 5 ಮಿನಿಟ್ಸ್ ದೂರದಲ್ಲೇ ಒಂದು ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ. ಮತ್ತು ಎಂಥ ಒಂದು ಒಳ್ಳೆ ಲೊಕೇಶನಲ್ಲಿ ಇದ್ದೀವಿ ಅಂತಂದರೆ ಸರ್ ಸುತ್ತಮುತ್ತ ಹೇಳಬೇಕು ಅಂತಂದರೆ ಒಳ್ಳೊಳ್ಳೆ ಬಿಲ್ಡರ್ಸ್ ಇದ್ದಾರೆ ಸರ್. ಸೊ ಆ ಕಡೆ ನೋಡೋದಾದರೆ ನೀವು DSM Max ಅಪಾರ್ಟ್ಮೆಂಟ್ ನೋಡ್ಬೋದು. ಸೊ ಇಲ್ಲಿ ಹೇಳಬೇಕು ಅಂದರೆ ಸಂಜೀವಿನಿ, ಶೋಭಾ ಸಿಟಿ, ಪ್ರೆಸ್ಟೀಜು, ಸೊ ಪ್ರತಿಯೊಂದು ಒಳ್ಳೊಳ್ಳೆ ಬಿಲ್ಡರ್ಸ್ ಕೂಡ ಇಲ್ಲಿ ಹೇಳಬೇಕು ಅಂತಾರೆ ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಮುಂದಿನ ದಿನಗಳಲ್ಲಿ ಹೇಳಬೇಕು ಅಂತಂದರೆ ಇದು ವೈಟ್ ಫೀಲ್ಡ್ ನ್ಯೂ ಎಕ್ಸ್ಟೆನ್ಷನ್ ಅಂತಲೇ ಹೇಳ್ಬೋದು ಸರ್ ಇದನ್ನು. ಸರ್ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಈ ಪ್ರಾಜೆಕ್ಟ್ ಒಂದು 10 ಎಕರ್ಸಲ್ಲಿ ಡೆವಲಪ್ಮೆಂಟ್ ಆಗಿರುವಂಥ ಪ್ರಾಜೆಕ್ಟ್ ಸರ್. ಸೊ ಟೋಟಲ್ಲು 135 ನಂಬರ್ ಆಫ್ ಪ್ಲಾಟ್ಸ್ ಇದ್ದಾವೆ. ಸೊ ಈ ಡೈಮೆನ್ಷನ್ ವಿಚಾರಕ್ಕೆ ಬಂದರೆ 30-40, 30-50 ಪ್ಲಸ್ 40-60 ಪ್ಲಾಟ್ಸ್ ಅವೈಲೇಬಲ್ ಇದೆ ನಿಮಗೆ. ಆಮೇಲೆ ನಿಮಗೆ ಫೇಸಿಂಗ್ ಬರೋದಾದರೆ ಈಸ್ಟ್, ವೆಸ್ಟ್ ಆ್ಯಂಡ್ ನಾರ್ತ್ ಪ್ಲಾಟ್ಸ್ ಅವೈಲೇಬಲ್ ಇದೆ ಸರ್ ನಿಮಗೆ. ಹಾಗೆ ಇಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಇದುವರೆಗೂ ಸೊ ಎಲ್ಲರೂ ಬಂದು ವೈಟ್ ಫೀಲ್ಡು ITPL ಕಂಪ್ನಿ ಎಂಪ್ಲಾಯೀಸೇ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಯಾಕೆ ಅಂತಂದರೆ ಅವ್ರಿಗೆ ಲೊಕೇಶನ್ ಅಡ್ವಾಂಟೇಜ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಯಾಕಂದರೆ 10-15 ಮಿನಿಟ್ಸಲ್ಲಿ ಹೋಪ್ ಫಾರ್ಮ್ ಮತ್ತು ವೈಟ್ ಫೀಲ್ಡಲ್ಲಿ ಇರ್ಬೋದು ಅವರು. ಸೊ ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದರೆ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಈ ಪ್ರಾಜೆಕ್ಟ್ ಬಂದು DC ಕನ್ವರ್ಷನ್ ಆಗಿದೆ, ಪ್ಲಸ್ STRR ಅಪ್ರೂವಲ್ ಆಗಿದೆ, ಪ್ರತಿಯೊಂದು ಸೈಡ್ಗೂ ಅಷ್ಟೇ ಇಂಡಿವಿಜುವಲ್ ಏಕಾತಾಗಿದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಈ ಪ್ರಾಜೆಕ್ಟ್ ಬಂದು ರೇರಾ ಅಪ್ರೂವಲ್ ಆಗಿದೆ. ಸೊ ಏನು ತೊಂದರೆ ಇಲ್ಲ ಸರ್, ಕಣ್ಣು ಮುಚ್ಕೊಂಡು ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸರ್ ಪ್ರೈಸ್ ನೋಡೋದಾದರೆ 4800 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಹತ್ರ ಜಸ್ಟ್ 10% ಅಮೌಂಟ್ ಇದ್ದರೆ ಸಾಕು ಡೌನ್ ಪೇಮೆಂಟ್ಗೆ. ಇನ್ನು 90% ನಾವು ಲೋನ್ ಮಾಡ್ಕೊಡ್ತೀವಿ. ಸೊ ಆಲ್ರೆಡಿ ಹೇಳಬೇಕು ಅಂತಂದರೆ SBI ಮತ್ತು IDBI ಬ್ಯಾಂಕಿಂದ ಪ್ರೀ ಅಪ್ರೂವಲ್ ಕೂಡ ಆಗಿದೆ. ಸರ್ ಬುಕಿಂಗ್ ಪ್ರೊಸೆಸ್ ತುಂಬ ಸಿಂಪಲ್ ಸರ್. ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ಕಾಲ್ ಪಿಕ್ ಮಾಡ್ತಾರೆ. ಇನ್ನೂ ಏನಾದರೂ ಡೀಟೇಲ್ಸ್ ಮತ್ತು ಡೌಟ್ಸ್ ಏನಾದರೂ ಇದ್ದರೆ ನೀವು ಅವ್ರ ಹತ್ರ ಮಾತಾಡ್ಬೋದು, ಪ್ಲೀಸ್ ಕ್ಲಾರಿಫೈ ಮಾಡ್ಕೋಬೋದು. ಯಾವುದಾದ್ರು ಸೈಟ್ ಇಷ್ಟ ಆದಮೇಲೆ ಸೊ ಇಷ್ಟು ಅಂತ ಟೋಕನ್ ಅಮೌಂಟ್ ಕೊಡಿ. ಟೋಕನ್ ಅಮೌಂಟ್ ಕೊಟ್ಟ ಮೇಲೆ ಒಂದು ಸೆಟ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಸೊ ನೀವು ಲೀಗಲ್ ವೆರಿಫಿಕೇಷನ್ ಆದ ನಂತರ ಸೊ ನಿಮಗೆ ಹೇಳಬೇಕು ಅಂದರೆ ಅಗ್ರಿಮೆಂಟ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಸೈಟ್ ರಿಜಿಸ್ಟ್ರೇಷನ್ ಆದರೂ ಮಾಡ್ಕೋಬೋದು. ಸೊ ಡೈರೆಕ್ಟ್ ವಿಸಿಟ್ ಮಾಡಬೇಕು ಅಂತಂದರೆ ಕೆಳಗಡೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಲೊಕೇಶನ್ ಕಳಿಸ್ತಾರೆ. ನೀವು ಒಂದ್ಸರಿ ಬಂದು ಪ್ರಾಪರ್ಟಿ ಡೈರೆಕ್ಟಾಗಿ ವಿಸಿಟ್ ಕೂಡ ಮಾಡ್ಬೋದು ಸರ್.